ನೋಡ್ಬೋದು ನೀವು, ಇಲ್ಲಿಂದ ಸ್ಟಾರ್ಟ್ ಆಯ್ತು. ಸಾಸ್ವೆ ಗಣಪತಿ ದೇವಸ್ಥಾನ ಇಲ್ಲಿಂದನೇ ಕಾಣ್ತಾ ಇದೆ. ಸೊ ಎಂಟ್ರನ್ಸ್ ವೆಹಿಕಲ್ಸ್ ತುಂಬಾ ಇದಾವೆ. ಅದೇನ ನಾಗರ ಉಗ್ರ ನರಸಿಂಹನ್ ಇಲ್ಲ ಐತಲ್ಲ ಇದು ಕಣ. ಅಯ್ಯೋ ಸೈಕು ಯಾವ್ದು ರೂಟ್ ಟೆಂಪಲ್ ಹತ್ರ ಬಂದೇ ಬಿಟ್ವಲ್ವಾ. ಸಬಾಷ್. ಏನೇನು ಸಾಯಂಕಾಲದ ಇವಾಗ್ಲೇ ಆಡ್ತಾವನೆ. ನಾವ್ ಬಂದಿದ್ ರೂಟೇನೆ ನಾನು ಅದಕ್ಕೆ ಹೇಳಿದ್ ಹಂಗೆ ಹೋಗೋಣ ಅಂತ. ಅವ್ನು ಯಾವನ ಹೇಳ್ದ ಲೆಫ್ಟ್ ಹೋಗಿ ಅಂತ. ನಡಿ ವಿರೂಪಾಕ್ಷ ಟೆಂಪಲ್ ಹತ್ರ ಬಂದ್ಬಿಟ್ವಿ. ಇನ್ನೇನು ಸನ್ಸೆಟ್ ಹೋಗೋಣ ನಡಿ. ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡು ನಾಗರಾಜ್, ಈಗ ನಾವು ಬ್ಯಾಕ್ ಸೈಡ್ ಇಂದ ಬಂದಿದೀವಿ. ಸಾಸ್ವೆ ಕಾಳು ಗಣೇಶ ಇದಿಷ್ಟು ಇಲ್ಲಿ ಮುಗಿಸ್ಕೊಂಡು ಸೀದಾ ಹೋಗ್ಬಿಡೋಣ. ಮತ್ತೆ ಬಂದ್ಬಿಟ್ಟಿದೀವಲ್ಲ, ಮುಗಿಸ್ಕೊಂಡೇ ಬಿಡೋಣ. ಇನ್ನೇನು ಮಾತಂಗಿ ಹಿಲ್ಸ್ಗೆ ಹೋಗೋಣ. ಇದು ಉಗ್ರ ನರಸಿಂಹ, ಇದು ಕಡ್ಲೆಕಾಳು ಗಣೇಶ ಅಲ್ಲಿ ಹಿಂದೆ ಡುಮ್ಮ ಗಣೇಶ ಇಲ್ಲ. ಕಡ್ಲೆಕಾಳು ಗಣೇಶ, ಹೇಮಕೂಟ ದೇಗುಲ, ವಿರೂಪಾಕ್ಷ ಟೆಂಪಲ್ ಗೋಪುರ ಕಾಣತ್ ನೋಡು ಲೆಫ್ಟ್ ಇರ್ತಿದ್ರೆ. ಬಂಡೆ ಗಿಂಡೆ ಹೊಡೆದಾಯ್ತು ಅನ್ನೋರು ಇಲ್ಲೇನಾ? ಅದೇನಾ ವಿರೂಪಾಕ್ಷ ಅದೇನೆ. ಫುಲ್ಲು ಕ್ರೌಡ್ ಇದಾರೆ ಗೈಸ್. ವೀಕೆಂಡ್ ಬೇರೆ, ಹೆವಿ ಕ್ರೌಡ್ ಇದಾರೆ ಗೈಸ್. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹಂಪಿಲಿ. ಇಲ್ಲಿದ್ದೀವಿ ನಾವೀಗ. ಸೊ ಹಿಂಗೋಗಿ ಅದೆಲ್ಲ ಕಲರ್ ಐಡೆಂಟಿಫಿಕೇಶನ್ ಕೊಟ್ಟಾರ ಅಂತ ತೋರ್ಸಲ್ಲಿ. ಸೊ ರೆಡ್ ಯೋರ್ ಇಯರ್ ಇಲ್ಲಿದ್ದೀವಿ. ಮಾತಂಗಿ ಹಿಲ್ಸ್, ಮಾತಂಗ ಹಿಲ್ಸ್. 14 ಜಾಗನಾ ಹಂಪಿಯಲ್ಲಿ? ಬನ್ನಿ ಹೋಗೋಣ. ಇದು ಬ್ಯಾಕ್ ಸೈಡ್ ಗೈಸ್ ಹೆವಿ ಬಿಸಿಲಿದೆ ನೋಡಿ ಹೆಂಗಿದೆ ವ್ಯೂ. ಸೊ ಈಗ ಹಿಂಗೆ ಸ್ಟಾರ್ಟ್ ಮಾಡಬೇಕು. ವಯಸ್ಸಾದವರೆಲ್ಲ ಹತ್ತವ್ರಲ್ರಿ. ಗೊತ್ತಿಲ್ಲ. ಏನೆಲ್ಲ ಹೊಡೆದು ಹಾಕ್ಬಿಟ್ಟಾರ. ಬಸವಣ್ಣನ ದೇವಸ್ಥಾನ ಇತ್ತು ಅನ್ಸುತ್ತೆ. ಹುಳಿ ಮಠ ಸರಿ ಇಲ್ಲ ನಾಗರಾಜ್ ಅವರ ಕೋಲು ಇದು. ಅರ್ಧ ದಾರಿ ಬಂದಿದ್ದೀವಿ. 50%. ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಸುಸ್ತಾಗೋಯ್ತು. ಅದು ಎಲ್ಲ ಬಂಡೆ ಮೆಟ್ಲುಗಳು ಹತ್ತಿ ಆ ಮೆಟ್ಲನ್ನ ಸುಸ್ತಾಗೋಯ್ತು. ವ್ಯೂ ನೋಡಿ ಹಂಗೆ ಆಪೋಸಿಟ್ ತೋರಿಸ್ತೀನಿ ಹೆಂಗಿದೆ ನೋಡಿ ವ್ಯೂ. ಕೆಳಗಡೆ ಇನ್ನೂ ಅರ್ಧ ಇದೆ, ಟಾಪ್ ಹೋಗ್ಬೇಕು ಗೈಸ್. ಫೈನಲಿ ಟಾಪ್ ಟೆಂಪಲ್ಲು. ನೋಡಿ ವ್ಯೂ ಹೆಂಗಿದೆ. ನೋಡಿ ಹೆಂಗಿದೆ ವ್ಯೂ. ಇಲ್ಲ ಹಿಂಗೆ ಹತ್ಕೊಳ್ಳೋದಿಲ್ಲ. ಗೈಸ್ ಇಲ್ಲೆಲ್ಲ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಇಳಿತಾ ಇದ್ದೀವಿ. ಹಾಂ, ಈ ಒಂಚೂರು ರೈಟ್ ಇರ್ತದೆ ಬಾಗರು, ಅದನ್ನೇನು ನೋಡ್ಚ ಹೋಗಿ ಬರೋ ಓಣಾಲೋ ಅವನೆಲ್ಲ
ಗೈಸ್ ಆ ಕಡೆಯಿಂದ ಹತ್ತಿದ್ದು ನಾವು, ಈಗ ಈ ಕಡೆಯಿಂದ ಇಳಿತಾ ಇದ್ದೀವಿ ನೋಡಿ. ಈಗ ಆ ಮೆಟ್ಲು ಕೆಳಗಡೆ ಗುಹೆ ಒಳಗಡೆ ಹೋಗಬೇಕು. ಬನ್ನಿ ಹೋಣ. ಎಲ್ಲಾದ್ರದ್ದು ಬೇಡ, ಆ ರೂಮಲ್ಲಿ ನೀವು ಏನು ವೀಡಿಯೋ ಅಲ್ಲಲ್ಲೇ ಎಲ್ಲ ಗೊತ್ತೋ ಅಲ್ಲಿ ಮಾಡ್ತಾಯಿದ್ದೀನಿ, ಬಿಕಾಸ್ ತುಂಬ ಸ್ಕಿಡ್ಡಿ ಇದೆ ಮೆಟ್ಲು. ನೀವು ಫುಲ್ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಇಲ್ಲಾಂದರೆ ನಾವು ಜಾರು ಬಿದ್ದುಬಿಡ್ತೀವಿ ಅಷ್ಟೇ. ಗೈಸ್ ನೋಡಿ ಹೇಗಿದೆ, ನೀವು ನೋಡಿದಷ್ಟು ಈಸಿ ಇಲ್ಲ. ಇಲ್ಲಿ ಹತ್ತುತ್ತಾ ಇರೋರಿಗೆ ಗೊತ್ತು. ನಾನು ಬೇರೆ ಸ್ಲಿಪ್ಪರ್ ಹಾಕ್ಕೊಂಬಿಟ್ಟಿದ್ದೀನಿ, ಶೂ ತಂದಿದ್ರು ಹಾಕ್ಕೊಳ್ಳಿಲ್ಲ. ಸಖತ್ ಸ್ಕಿಡ್ಡಿದೆ, ಬಿದ್ದರೆ ಏನಿಲ್ಲ ಕೆಳಿಕೇನೆ ಉಷ್ಟು ಶಿವನ ಪಾದ. ಎಲ್ಲೆಲ್ಲಾಗುತ್ತೋ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಎಲ್ಲ ಕಡೆ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದ್ರೆ ಫಸ್ಟು ಸೇಫ್ಟಿ ನೋಡ್ಕೊಬೇಕಲ್ಲ. ಮಳೆ ಬೇರೆ ಬಂದಿರೋದ್ರಿಂದ ತುಂಬ ಜಾರ್ತಾ ಇದೆ ಕಲ್ಲುಗಳು. ನಿಮ್ಗಿಲ್ಲಿ ನೋಡೋಕೆ ಈಸಿ ಅಂತ ಅನಿಸ್ತಾ ಇದೆ, ಬಟ್ ಇಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋರಿಗೆ ಸ್ವಲ್ಪ ಕಷ್ಟ ಇದೆ. ಇನ್ನೂ ಅರ್ಧ ಇದೆ ನೋಡಿ, ಅಲ್ಲಲ್ಲೇ ಗುಹೆಗಳು ಹೇಗಿದೆ. ಎಲ್ಲ ಹಂಪಿಗೆ ಬಂದು ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ ನೋಡಿಕೊಂಡು ಸಾಸಿವೆ ಕಾಳು ಗಣೇಶನ ನೋಡ್ಕೊಂಡು ಹೋಗ್ತಾರೆ. ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಅಂಜನಾದ್ರಿ ಬೆಟ್ಟ, ಇವತ್ತು ಸಂಜೆ ಇನ್ನೊಂದು ಸನ್ಸೆಟ್ ನೋಡೋದಕ್ಕೆ ಒಂದು ಯಾವುದೋ ಒಂದು ಬೆಟ್ಟ ಇದೆಯಂತೆ, ಅದೊಂದು ಟ್ರೆಕ್ಕಿಂಗ್ ಇದೆ ಇವತ್ತು. ಮತ್ತೆ ಇನ್ನೇನು ಬಂದ್ವಿ, ಇನ್ನೊಂದು ಸ್ವಲ್ಪ ಇದೆ. ಅಲ್ಲಿ ಕಾಣಿಸ್ ನೋಡಿ, ಈಗ ಅಲ್ಲಿಗೆ ಹೋಗ್ಬೇಕು ನಾವು, ಆ ಎಂಡಿಗೆ ಹೋಗಬೇಕು ನೋಡಿ. ಇಲ್ಲೂ ದೇವಸ್ಥಾನ ಇದೆ. ಸೊ ಎಲ್ಲ ಡೆಮಾಲಿಷ್, ಅವಾಗೆಲ್ಲ ಇದಾಗಿದೆ, ಡಿಸ್ಟ್ರಾಯ್ ಆಗಿದೆ, ಅರ್ಧ ಇದೆ, ಗೋಪುರ ಎಲ್ಲ ನೋಡ್ಬೋದು ಹೆಂಗಿದೆ ಮೇಲಿಂದ ವ್ಯೂ. ಸೊ ಫೈನಲಿ ಕೆಳಗೆ ರೀಚ್ ಆದ್ವಿ ನೋಡಿ. ಅಲ್ಲಿ ಟಾಪ್ ಕಾಣಿಸ್ತಾ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು. ಈಗ ಅಲ್ಲಿಂದ ಕೆಳಗಿಳಿದ್ವಿ, ಒಳ್ಳೆ ಟ್ರೆಕ್ಕಿಂಗು. ಸೊ ನೋಡಿ, ಇಲ್ಲೊಂದು ದೇವಸ್ಥಾನ ಇದೆ ಕೆಳಗೆ, ವ್ಯೂ ನೋಡಿ ಹೆಂಗಿದೆ. ಇತ್ತು ಕೇಳಿಸದೆ ಕಲ್ಲು ಕಲ್ಲು ಪಾದ ಎಳಿಸ್ತೈತೆ ಉಳ್ಕಿರೋದು. ಕಾಲು ಉಳ್ಕೈತಲ್ಲ ಭಯ್ಯ, ಉಲ್ಲಾಗಯ್ಯ ನೋವ್ತೈತೆ. ಏನು ದೇವಸ್ಥಾನ ಹೆಸರು ಇದು? ಅಚ್ಯುತರಾಯ. ವಿಷ್ಣು ಏನೂ ಇಲ್ಲ, ಎಲ್ಲ ಕದ್ಕೊಂಡೋಗೋರು. ಬೆಟ್ಟ ಇಳಿದು ಬಂದ್ವಿ ನೋಡಿ, ವ್ಯೂ ಹೆಂಗಿದೆ, ಸೂಪರ್ ವ್ಯೂ. ಬೆಟ್ಟ ಎಲ್ಲ ಇಳಿದು ಈಗ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಬಿಸಿಲು ತುಂಬ ಬಿಸಿಲಪ್ಪ. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸಿಗ್ತೀವಿ ನಿಮಗೆ. ನೋಡಿ ಹೆಂಗಿದೆ ಸೈಡ್ ವ್ಯೂ ಎಲ್ಲ.